Hey guys, welcome back to my YouTube ಚಾನಲ್. ಬ್ಯಾಂಗ್ಳೂರ್ಲಿ ಚಿಕ್ಕಪೇಟೆ ಅಂತೂ ಶಾಪಿಂಗಿಗೇನೆ ಸಿಕ್ಕಾಪಟ್ಟೆ ಫೇಮಸ್. ಹಾಗೇನೆ ಸಂಡೇ ಬಜಾರ್ ಕೂಡ. ಸೊ ನಾವು ಡಿಸೈಡ್ ಆಗಿ ಅರ್ಲಿ ಮಾರ್ನಿಂಗ್ಗೆ ಥ್ರಿಫ್ಟ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ಈ ಸಂಡೇ ಬಜಾರ್ ಮಾರ್ನಿಂಗ್ 5:30 ಹಾಗೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು 6:50 ಹಾಗೆ ರೀಚ್ ಆಗಿದ್ವಿ. ಸೊ ಮಾರ್ನಿಂಗ್ ಹೋಗಿದ್ರೆ ಟ್ರಾಫಿಕ್ ಅಂತೂ ಏನು ಇರ್ಲಿಲ್ಲ, ಬೆಳಗ್ಗೆನೆ ಹೋಗಿರೋದಕ್ಕೆ. ಬಟ್ ವೇಟ್, ರೀಚ್ ಆದ್ಮೇಲೆನೆ ನಮ್ಗೆ ರಿಯಾಲಿಟಿ ಹಿಟ್ ಆಯ್ತು. ಸ್ಟ್ರೀಟ್ ಎಂಟ್ರಿ ಆಗ್ತಿದ್ದಂಗೆನೆ ಫುಲ್ ಜನ ಹೋಗ್ಬಿಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲಾ ಸ್ಟ್ರೀಟ್ ಶಾಪು ಓಪನ್ ಆಗಿತ್ತು ಅಂಡ್ ಎಲ್ರು ಕೂಡ ಶಾಪಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾವಂತೂ ಬೇಗನೆ ಹೋಗಿ ಮೆಟ್ರೋ ಸ್ಟೇಷನ್ ಪಾರ್ಕಿಂಗ್ ಲಾಟ್ಲಿ ಪಾರ್ಕ್ ಮಾಡಿ ಡೈರೆಕ್ಟ್ ಆಗಿ ಸ್ಟ್ರೀಟ್ ಹೋಗಿದ್ವಿ. ಹಾಗೇನೆ ಹೋಲ್ಸೇಲ್ ದರದಲ್ಲಿ ಫ್ರೂಟ್ ಶಾಪ್ಸ್ ಕೂಡ ಎಲ್ಲ ಓಪನ್ ಆಗಿತ್ತು. ₹100. ಎಷ್ಟು? ಟೈಮ್ ಆಲ್ಮೋಸ್ಟ್ 7:30 ಆಗಿತ್ತು. ನೀವೇ ನೋಡ್ಬೋದು ವಿಡಿಯೋದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಟೈಮ್ ಆಗ್ತಿದ್ದಂಗೆ ಜನ ಕೂಡ ಜಾಸ್ತಿ ಆಗ್ತಾನೆ ಹೋದ್ರು. ಅಂಡ್ ಸಂಡೇ ಬಜಾರ್ಲಿ ಅಂತೂ ಜನ ಇಲ್ಲ ಅಂತ ಹೇಳಿ ಆ ಶಾಪ್ ಹತ್ರ ಹೋದ್ರೆ ಅಲ್ಲಿ ಏನು ಕಲೆಕ್ಷನ್ ಇರ್ತಾ ಇರ್ಲಿಲ್ಲ. ಕಲೆಕ್ಷನ್ ಇದ್ದ ಶಾಪ್ ಅಲ್ಲಂತೂ ಕೇಳೋದೇ ಬೇಡ. ನೀವೇ ನೋಡ್ಬೋದು ವಿಡಿಯೋದಲ್ಲಿ ಹೋಗ್ಬಿಟ್ಟಿದ್ರು. ಎಲ್ಲರೂ ಅಷ್ಟು ಕ್ರೇಜಿ ಆಗಿ ಶಾಪಿಂಗ್ ಮಾಡ್ತಾ ಇದ್ರು. ಜಾಕೆಟ್ಸ್ ಕಲೆಕ್ಷನ್ ಅಂತೂ ತುಂಬಾನೇ ಇತ್ತು. ಜಾಕೆಟ್ಸ್ ಎಲ್ಲ ಬಂದ್ಬಿಟ್ಟು 200 to 300 ರುಪೀಸ್ ಇತ್ತು. ಬ್ಯಾಗಿ ಅಂಡ್ ಜೀನ್ಸ್ ಎಲ್ಲ ಕೂಡ 300 ರುಪೀಸ್. ಹಾಗೆ ಟಿ ಶರ್ಟ್ ಟಾಪ್ಸ್ ಎಲ್ಲ ಕೂಡ 50 ರುಪೀಸ್ ಇಂದ ಸ್ಟಾರ್ಟ್ ಇತ್ತು. ಪೊಲೀಸರು ಅವಾಗ ಅನೌನ್ಸ್ ಮಾಡ್ತಾ ಇದ್ರು, ಎಲ್ಲಾರು ಜಾಗ್ರತೆಯಲ್ಲಿ ಇರಿ, ಬಿಕಾಸ್ ಜನ ಜಾಸ್ತಿ ಇರೋದ್ರಿಂದ ಬ್ಯಾಕ್ ಇಂದ ಬಂದ್ಬಿಟ್ಟು ಯಾರಾದ್ರೂ ಪಿಕ್ ಪಾಕೆಟ್ ಮಾಡ್ಕೊಂಡು ಹೋದ್ರು ಗೊತ್ತಾಗೋದಿಲ್ಲ. ಸೊ ನಮ್ ಕೇರ್ಫುಲ್ ಅಲ್ಲಿ ನಾವು ಹೋಗ್ಬೇಕಾಗುತ್ತೆ, ಬಿಕಾಸ್ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಜನ ಜಾಸ್ತಿ ಇರೋದ್ರಿಂದ ಯಾರಾದ್ರೂ ಬಂದ್ ಪಿಕ್ ಪಾಕೆಟ್ ಮಾಡ್ಕೊಂಡು ಹೋದ್ರು ನಮಗ್ ಗೊತ್ತಾಗಲ್ಲ. ಅಂಡ್ ಈವನ್ ಡ್ರೆಸ್ ಮಾತ್ರ ಅಲ್ಲ, ಶೂಸ್, ಕ್ರಾಕ್ಸ್, ವೆರೈಟಿ ಆಫ್ ಶೂಸ್ ಎಲ್ಲಾನು ಇತ್ತು. ಬಟ್ ಅದಕ್ಕೆ ಡಿಫ್ರೆಂಟ್ ಲೇನ್ ಇದೆ. ಬಟ್ ನಾವು ಆ ಕಡೆ ಹೋಗ್ಲಿಲ್ಲ, ನಾವು ಬೇರೆ ಡ್ರೆಸ್ ಕಡೆ ಮಾತ್ರ ನೋಡಿರೋಂಥದ್ದು. ಬಿಕಾಸ್ ತುಂಬಾನೇ ಶಾಪ್ ಮಾಡಕ್ ಟೈಮ್ ಬೇಕು, ನಮ್ಗೆ ಅಷ್ಟೊಂದು ಎನರ್ಜಿ ಇರ್ಲಿಲ್ಲ ಬೆಳಗ್ಗೆನೆ ಹೋಗಿದ್ರಿಂದ. ಹಾಗೆ ನಾನು ಸಿಕ್ಕಿದ್ ಗ್ಯಾಪ್ ಮೇಲೆ ಕೆಲವೊಂದು ಡ್ರೆಸ್ಸಸ್ ನ ಶಾಪ್ ಮಾಡಿದೀನಿ. ಅದೇನು ಅಂತ ವಿಡಿಯೋದಲ್ಲಿ ಕಂಟಿನ್ಯೂ ತೋರಿಸ್ತೀನಿ, ಹಾಗೆ ವಿಡಿಯೋನ ನೋಡಿ. ಮಾರ್ನಿಂಗ್ 8 o'clock ಹಾಗೆ ಹೋಲ್ಸೇಲ್ ಅಲ್ಲಿ ಫ್ರೂಟ್ ಶಾಪ್ಸ್ ಕೂಡ ಇತ್ತು ಚಿಕ್ಕಪೇಟೆಯಲ್ಲಿ. ಬಟ್ ಅವರು ಹೋಲ್ಸೇಲ್ ದರದಲ್ಲಿ ಮಾತ್ರ ಕೊಡೋದು. ಸೊ ಲೂಸ್ ಲೈಕ್ 1 kg 2 kg ಆ ತರ ಕೊಡಲ್ಲ. ನಾವು ತುಂಬಾ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈ ಅಜ್ಜಿ ಮಾತ್ರ ನಮ್ಗೆ ಕೊಟ್ರು 1 kg ಆರೆಂಜ್. ಅದ್ ಬಿಟ್ರೆ ಬೇರೆ ಯಾರು ಕೊಟ್ಟಿಲ್ಲ. ಹಾಗೇನೆ ಟೈಮ್ 8 o'clock ಆಗಿತ್ತು. ನಾವು 8 o'clock ಅನ್ನೋಷ್ಟೊತ್ತಿಗೆ ಹೊರಟ್ಬಿಟ್ಟಿದ್ವಿ. ನೋಡ್ಬೋದು, ಇದು 8 o'clock ಅಲ್ಲಿ ನಾನು ತೆಗ್ದಿರೋ ವಿಡಿಯೋ. ಅವಾಗ್ಲೂ ಜನ ಬರ್ತಾನೆ ಇದ್ರು, ಶಾಪ್ ಮಾಡ್ತಾನೆ ಇದ್ರು ಅಂಡ್ ಆಲ್ಮೋಸ್ಟ್ ಸ್ಟ್ರೀಟ್ ಶಾಪಿಂಗ್ ಆಗ್ತಾ ಇತ್ತು. ಅಂಡ್ ಆಮೇಲೆ ಎಲ್ಲಾ ಶಾಪ್ಸ್ ಕೂಡ ಆಲ್ಮೋಸ್ಟ್ 9 o'clock ಅನ್ನೋಷ್ಟೊತ್ತಿಗೆ ಚಿಕ್ಕಪೇಟೆಲಿ ಎಲ್ಲಾ ಶಾಪ್ಸ್ ಕೂಡ ಓಪನ್ ಆಗುತ್ತೆ. ಸ್ಟ್ರೀಟ್ ಶಾಪಿಂಗ್ ಮಾತ್ರ ಹಂಗೇನೆ ಇರುತ್ತೆ. ಅಂಡ್ ಬೆಸ್ಟ್ ಅರ್ಲಿ ಮಾರ್ನಿಂಗ್ ಹೋಗೋದು ಏನಂತ ಹೇಳಿದ್ರೆ ಕಲೆಕ್ಷನ್ಸ್ ಇರುತ್ತೆ. ಏನಾದ್ರೂ ನಾವು ಮಧ್ಯಾಹ್ನ ಆಮೇಲೆ 10 o'clock ನಂತರ ಹೋಗ್ತೀವಿ ಅಂದ್ರೆ ಕಲೆಕ್ಷನ್ ಗಳೆಲ್ಲಾನು ಖಾಲಿ ಆಗ್ಬಿಟ್ಟಿರುತ್ತೆ. ಬಿಕಾಸ್ ಆಲ್ಮೋಸ್ಟ್ ಎಲ್ರು ಅರ್ಲಿ ಮಾರ್ನಿಂಗ್ ಬಂದು ಶಾಪಿಂಗ್ ಮಾಡೋದ್ರಿಂದ ಆಪ್ಷನ್ಸ್ ಗಳು ಜಾಸ್ತಿನೇ ಇರುತ್ತೆ ಅಂಡ್ ಅವರೇ ಎಲ್ಲಾರು ತಗೊಂಡ್ ಬಿಟ್ಟಿರ್ತಾರಲ್ವಾ. ಸೊ ಹಾಗಾಗಿ ನೀವೇನಾದ್ರೂ ಸಂಡೇ ಬಜಾರ್ ಶಾಪಿಂಗ್ ಮಾಡ್ಬೇಕು ಅಂತಿದ್ರೆ ಅರ್ಲಿ ಮಾರ್ನಿಂಗ್ ಹೋಗಿ. ಸೊ ಆಪ್ಷನ್ಸ್ ತುಂಬಾ ಇರುತ್ತೆ, ಹಾಗೇನೆ ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲಾನು ಇರುತ್ತೆ. ಶಾಪಿಂಗ್ ಎಲ್ಲ ಆದ್ಮೇಲೆ ನಾವು ಡೈರೆಕ್ಟ್ ಬ್ರೇಕ್ಫಾಸ್ಟ್ಗೆ ಹೋಗಿದ್ವಿ. ಟೈಮ್ ಬಂದು ಆಲ್ಮೋಸ್ಟ್ 8:30 ಆಗ್ಬಿಟ್ಟಿತ್ತು. ತುಂಬಾನೇ ಹಸುವಾಗ್ತಿತ್ತು. ಸೊ ಮಲ್ಲೇಶ್ವರಂ ಅಲ್ಲಿ ಹೊಸತಾಗಿ ಬ್ಯಾಂಗ್ಳೂರ್ ಕೆಫೆ ಓಪನ್ ಆಗಿತ್ತು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ಗೆ ಹೋಗಿದ್ವಿ. ಅದು ಬೆಂಗಳೂರು ಬ್ರೇಕ್ಫಾಸ್ಟ್ ಮಾಡೋದು ಬ್ಯಾಂಗ್ಳೂರ್. ಟೈಮ್ ಇವಾಗ ಎಷ್ಟು? 8:30 ಆಯ್ತಿಯಾ?
ಟೊಮೆಟೊ ದೋಸೆ ಮಸಾಲೆ ದೋಸೆ. ಹಸ್ಬೆಂಡ್ ಡ್ಯೂಟಿ ಬ್ಯಾಗ್ ಎಲ್ಲೆಲ್ಲಿ ಇಲ್ಲಿ ಕೂತ್ಕೊಳ್ಳೋದಾ? ಅಲ್ಲಿ ಕೊಟ್ಟಿಲ್ಲ, ಹೋಲ್ಸೇಲಲ್ಲಿ ಇರ್ತಿದೆ, ಇಲ್ಲೇ ತೊಗೊಳ್ಬೇಕಷ್ಟು ನಮಗೆ ಫ್ರೂಟ್ಸ್ನ ನಮ್ಮ ಯಶವಂತಪುರ ಮಾರ್ಕೆಟಲ್ಲಿ. ಹಾಯ್ ಗಾಯ್ಸ್, ಒನ್ಸ್ ಅಗೇನ್ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಆಲ್ರೆಡಿ ನಾನು ಕ್ಲಿಪ್ಪಿಕ್ಸ್ ಹಾಕಿದ್ದೀನಿ, ನೋಡಿದ್ದೀರಾ. ಸೊ ಬೆಳಗ್ಗೆನೆ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ನಾನು ಎಷ್ಟು ದಿವಸ ತುಂಬಾ ಸತಿ ಕೇಳಿದೆ, ಚಿಕ್ಕಪೇಟೆ ಅರ್ಲಿ ಮಾರ್ನಿಂಗ್ ಶಾಪಿಂಗ್ ಇರುತ್ತೆ ಅಂಡ್ ಅದ್ ಬಂದ್ಬಿಟ್ಟು 5 o'clock ಇಂದಾನೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಬಟ್ ನಾನ್ ಅನ್ಕೊಂಡಿದ್ದೆ ಈ 5 o'clockಗೆಲ್ಲ ಯಾರು ಹೋಗ್ತಾರೆ ಅಷ್ಟು ಬೇಗ ಅಂತ ಹೇಳ್ಬಿಟ್ಟು. 5:30, 6ಗೆಲ್ಲ ತುಂಬಾ ರಶ್ ಇರುತ್ತೆ ಅಂತ. ಬಟ್ ಅಷ್ಟೊತ್ತಿಗೆಲ್ಲ ಎಷ್ಟು ಅಂತ ಹೇಳಿ ಜನ ಇರ್ತಾರೆ, ಅರ್ಲಿ ಮಾರ್ನಿಂಗ್ ಅದು ಸಹ. ಬಟ್ ಕ್ರೇಜಿ, ನಾನು ಅನ್ಕೊಳಕ್ಕಿಂತನೂ ಫುಲ್ ಜನ ತುಂಬೋಗ್ಬಿಟ್ಟಿದ್ರು. ನಾವು ಆಲ್ಮೋಸ್ಟ್ ಲೈಕ್ 6:15 ಆ ರೇಂಜಿಗೆ ರೀಚ್ ಆಗಿದ್ವಿ. ನೀವು ಆಲ್ರೆಡಿ ಕ್ಲಿಪ್ಪಿಂಗ್ಸ್ ಅಲ್ಲಿ ನೋಡಿರ್ತಾರೆ ಎಷ್ಟು ಜನ ಇದ್ರು ಅಂತ ಹೇಳಿದ್ರೆ. ಅಂಡ್ ಆಲ್ಮೋಸ್ಟ್ ಎಲ್ಲ ಬಾಯ್ಸೇ ಜಾಸ್ತಿ ಇದ್ರು. ಒಂದು 7 o'clock ಆ ರೇಂಜ್, 7:30 ಅಂತೆಲ್ಲ ಆಗ್ತಾ ಬರುವಾಗ ಲೇಡೀಸ್ ಸ್ವಲ್ಪ ಅಲ್ಲಲ್ಲೇ ಕಾಣಿಸ್ತಾ ಇದ್ರು. ಬಟ್ ಮೇಕ್ ಶೋರ್ ನೀವೇನಾದ್ರೂ ಹುಡುಗಿಯರೇ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು 7 o'clock ನಂತರ ಹೋಗಿ. ಅಂಡ್ ನಿಮ್ ಥಿಂಗ್ಸ್ ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಬಿಕಾಸ್ ಪಿಕ್ ಪಾಕೆಟ್ಸ್ ಅಂಡ್ ಅಲ್ಲೆಲ್ಲ ಕಳ್ತನೆಲ್ಲ ಲೈಕ್ ಹಿಂದೆನೆ ಬಂದು ತಗೊಂಡು ಹೋಗ್ಬೋದು. ನಮ್ಗೆ ಗೊತ್ತು ಕೂಡ ಆಗಲ್ಲ, ಅಷ್ಟು ಜನ ಅಂಡ್ ಅಷ್ಟು ರಶ್. ಅಂಡ್ ಸ್ಟ್ರೀಟ್ ಅಲ್ಲಿ ಎಲ್ಲೆಲ್ಲ ಅವರು ಹಾಕಿದ್ರಲ್ಲ, ಪ್ಲೇಸ್ ಮಾಡಿದ್ರಲ್ಲ, ಅಲ್ಲೆಲ್ಲ ಎಲ್ಲೂ ಕೂಡ ಖಾಲಿ ಅಂತಾನೆ ಇರ್ಲಿಲ್ಲ. ಅಷ್ಟು ಜನ ಇರುವೆ ಮುತ್ತಿಕ್ಕಿದಂಗೆ ಫುಲ್ ಮುತ್ತಿಕ್ ಬಿಟ್ಟಿದ್ರು. ಅಂಡ್ ಎಲ್ಲರೂ ಆದಷ್ಟು ಯಾರ್ಯಾರಿಗೆ ಏನೇನ್ ಬೇಕು ಅದನ್ನ ತಗೊಳ್ತಾ ಇದ್ರು. ಬಟ್ ನಾನು ನೋಡೋಣ ಸ್ವಲ್ಪ ಲೈಕ್ ರಶ್ ಕಮ್ಮಿ ಆಗ್ಲಿ ಅಂತ ವೆಯ್ಟ್ ಮಾಡ್ತಾನೆ ಇದ್ದೆ. ಆ ಕಮ್ಮಿ ಆದ ಗ್ಯಾಪ್ ಅಲ್ಲಿ ಅಂಡ್ ಅಷ್ಟೊತ್ತಿಗೆ ಎಲ್ಲ ಲೇಡೀಸ್ ಎಲ್ಲ ಬಂದಿದ್ರು, ಸುಮಾರು ಕಾಣಿಸಿದ್ರು ಗರ್ಲ್ಸ್ ಎಲ್ಲ. ಅವಾಗ ನಾನು ಹೋಗಿ 4 ಪೀಸ್ ಡ್ರೆಸ್ ತಗೊಂಡಿದ್ದೀನಿ. ಹಾಗೆ ವಿಕ್ಕಿ ಕೂಡ ಒಂದು ಕಾರ್ಗೋ ಜೀನ್ಸ್ ತಗೊಂಡಿದ್ದಾನೆ. ಜಾಸ್ತಿ ತಗೊಳಕ್ ಹೋಗ್ಲಿಲ್ಲ, ಬಿಕಾಸ್ ಅದು ಕ್ವಾಲಿಟಿ ಎಲ್ಲ ಹೇಗಿರುತ್ತೆ ಗೊತ್ತಿರಲ್ಲ. ಬಟ್ ಅಷ್ಟು ಅಫೋರ್ಡೆಬಲ್ ಅಲ್ಲಿ ಅಷ್ಟು ಕೊಡ್ತಿರೋದು, ಐ ಮೀನ್ ಇತ್ತಲ್ಲ, ನೋಡೋಣ ಹೆಂಗಿರುತ್ತೆ ಕ್ವಾಲಿಟಿ ಅಂತೇಳಿ ಕೆಲವೊಂದು ಡ್ರೆಸ್ ನಿಮಗೆ ತೋರ್ಸಕ್ಕೆ ಅಂತೇಳಿ ನಾನು ತಗೊಂಡಿದ್ದೀನಿ. ಸೊ ಐ ಶೋ ನಾನು ಏನೇನು ತಗೊಂಡಿದ್ದೀನಿ ಅಂತ. ಎಸ್, 2 ಬ್ಯಾಗಲ್ಲಿ ಇದೆ. ಅಂಡ್ ನಾನು ಟಾಪ್ಸ್ ತಗೊಂಡಿರೋದು. ಅಂಡ್ ಮೇಕ್ ಶೋರ್, ಯಾಕೆಂತ ಹೇಳಿದ್ರೆ ಅಲ್ಲಿ ಹಳೆ ಡ್ರೆಸ್ಸಸ್ ಅಂದ್ರೆ ಕೆಲವೊಂದು ಫೇಡ್ ಆಗಿರೋ ಡ್ರೆಸ್ಸಸ್ ಕೂಡ ಇತ್ತು. ಪರ್ಚೇಸ್ ಮಾಡೋದು ನೋಡ್ಕೊಂಡು ಪರ್ಚೇಸ್ ಮಾಡಬೇಕು. ಸೊ ನಾನ್ ಫಸ್ಟ್ ತಗೊಂಡಿದ್ದು ಈ ಟಾಪ್. ನಂಗೆ ತುಂಬಾನೇ ಇಷ್ಟ ಆಯ್ತು, ಬಿಕಾಸ್ ಇದರಲ್ಲಿ ಎಲಿಫೆಂಟ್ ಪ್ರಿಂಟ್ ಇದೆ ಅಂಡ್ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ಅಂಡ್ ಇದು ಬಂದ್ಬಿಟ್ಟು ಬೋಸ್ನಿ, ಕರೆಕ್ಟ್ ಸ್ಪೆಲ್ ಮಾಡ್ತಿದ್ದೀನಿ ಅನ್ಕೊಂತೀನಿ, ಆ ಬ್ರ್ಯಾಂಡ್ ಅಂತ ಇದೆ. ಬಟ್ ಐ ಡೋಂಟ್ ನೋ. ಇದು ಚೆನ್ನಾಗಿದೆ, ಬಿಕಾಸ್ ಎಲ್ಲೂ ಫೇಡ್ ಆಗ್ಲಿಲ್ಲ ಅಂಡ್ ಕಲರ್ ಎಲ್ಲ ನೀಟಾಗಿ ಹಂಗೇನೆ ಇದೆ. ಸೊ ಹಾಗಾಗಿ. ಅಂಡ್ ಈ ಟಾಪ್ ಬಂದ್ಬಿಟ್ಟು ಗೆಸ್ ದ ಪ್ರೈಸ್. ಈ ಟಾಪ್ಗೆ ಜಸ್ಟ್ 50 rupees. ಅದಕ್ಕೆ ನಾನು 50 rupeesಗೆ ಟಾಪ್, ಕ್ವಾಲಿಟಿ ಹೇಗಿರುತ್ತೆ ನಂಗೆ ಶಾಕ್ ಆಯ್ತು. ಆಕ್ಚುಲಿ ನಾನು ಫಸ್ಟ್ ಟೈಮ್ ಒಂದು 50 rupees ಟಾಪ್ ಅಂತ ನೋಡಿರೋದು. ಅಂಡ್ ನೋಡೋಣ ಹೆಂಗಿರುತ್ತೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಇದು ತಗೊಂಡೆ. ಸೊ ಎಸ್. ಅಂಡ್ ಇನ್ನೊಂದು ಫಾರ್ಮಲ್ ಆಫೀಸ್ ವೇರ್ಗೆ ಅಂತ ಹೇಳ್ಬಿಟ್ಟು ಫಾರ್ಮಲ್ ಟಾಪ್ ಅಂತೇಳಿ ಒಂದು ತಗೊಂಡೆ. ಇದು ಕೂಡ ಫ್ಯಾಬೆಲಿ, ಐ ಆಮ್ ನಾಟ್ ಶೋರ್ ಇದು ಯಾವುದು ಅಂತ. ಬಟ್ ಇದೊಂದು ರೆಟ್ರೋ ಸ್ಟೈಲ್ ಟಾಪ್. ಸೊ ರೆಟ್ರೋ ಸ್ಟೈಲ್ ಒಂದು ಆಫೀಸ್ ವೇರ್ಗೆ ಫಾರ್ಮಲ್ಗೆ ಇರ್ಲಿ ಅಂತ ಹೇಳಿ ಚೆಕ್ ಮಾಡ್ಬಿಟ್ಟು ಇದೊಂದು ಸಿಕ್ತು. ಸೊ ಇದೊಂದು ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಏನೋ ಇದ್ರು DNMX ಜಿಯೋ ಬ್ರ್ಯಾಂಡ್ ಇದೊಂದು ಟಾಪ್. ಅಂಡ್ ಇನ್ನೊಂದು 1 ಪೀಸ್. ಇದು ನನಗೆ ಆಕ್ಚುಲಿ ಕಲರ್ ತುಂಬಾ ಇಷ್ಟ, ಲೆಮನ್ ಕಲರ್, ಲೆಮನ್ ಎಲ್ಲೋ. ಇದು ಕೂಡ ಪ್ರಿಂಟ್ ತುಂಬಾನೇ ಚೆನ್ನಾಗಿದೆ. ಇವಾಗ ನಾನು ತೋರಿಸಿದ್ನಲ್ಲ, ಅದೆಲ್ಲ ಟಾಪ್ಸ್ ಕೂಡ 50 rupees ಸಿಗಿತ್ತು. ಅಂಡ್ ಇವನ್ ಇದು ಸಮ್ವೇರ್ ಅರೌಂಡ್ 100 rupees ಅನ್ಕೊಂತೀನಿ ಇದು.
100 rupees ಒನ್ ಪೀಸ್ ಫ್ರಾಕ್. ಸೊ ಇದೊಂದು ತಗೊಂಡೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಈ ತರ ಡ್ರೆಸ್ ಈ ತರ ನೀವೇನಾದ್ರು ಚಿಕ್ಕಪೇಟೆಗೆ ಹೋಗಿ ತಗೊಂಡ್ ಬಂದ್ರೆ ಮೇಕ್ ಶೋರ್ ಅದನ್ನ ನೀಟಾಗಿ ವಾಶ್ ಮಾಡಿ ಆದ್ಮೇಲೆ ಆ ಡ್ರೆಸ್ನ ಯೂಸ್ ಮಾಡಿ. ಹೇಳಕ್ ಬರಲ್ಲ ಇಷ್ಟು ಕಮ್ಮಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ. ನಂಗೂ ಡೌಟ್ ಇದೆ ಅದಕ್ಕೋಸ್ಕರ. ಅಂಡ್ ಇನ್ನೊಂದು ಕಾರ್ಗೋ ಜೀನ್ಸ್ ತಗೊಂಡಿದ್ದಾನೆ ವಿಕ್ಕಿ. ಸೊ ಬಟ್ ಇದ್ರಲ್ಲಿ ಏನಂತ ನನ್ನ ಈಗ ತೋರಿಸಿದ್ನಲ್ಲ ಡ್ರೆಸ್, ಅದ್ರಲ್ಲಿ ಯಾವ್ದಲ್ಲೂ ಟ್ಯಾಗ್ ಇಲ್ಲ. ಬಟ್ ಈ ಒಂದು ಪರ್ಟಿಕ್ಯುಲರ್ ಜೀನ್ಸ್ ಅಲ್ಲಿ ಟ್ಯಾಗ್ ಇದೆ, ರೋಸ್ಟರ್ದಿದೆ ಅಂಡ್ ಮಿಂತ್ರದಿದೆ. ಇವ್ರು ಯಾಕೋ ನಂಗೆ ಡೌಟ್, ಮಿಂತ್ರ ಇಂದ ಬಾಕ್ಸ್ನ ಅಬೇಸ್ ಮಾಡಿ ಬಂದಿರೋ ಮೆಟೀರಿಯಲ್ ಕ್ಲೋತಾ ಅಂತ ಹೇಳಕ್ ಬರಲ್ಲ. ಅಂಡ್ ಇಲ್ಲಿ ಸ್ಕ್ಯಾನ್ ಇದೆ, ಕೋಡ್ ಇದೆಯಲ್ಲ, ಇದನ್ನ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಆಕ್ಚುಲ್ ಆಗಿ ಇದು ಮಿಂತ್ರಾದಲ್ಲಿ ತೋರಿಸ್ತು. ಶೋರ್ ಇಲ್ಲ ಇದು ಅದೇ ಬ್ರ್ಯಾಂಡ್, ಐ ಮೀನ್ ಒರಿಜಿನಲ್ ಹೌದಾ ಅಲ್ಲ ಅಂತ. ಬಟ್ ನಂಗೆ ಅನ್ಸುತ್ತೆ ಒರಿಜಿನಲ್ ಇರ್ಬೋದು, ಬಿಕಾಸ್ ಬಾರ್ ಕೋಡ್ ಸ್ಕ್ಯಾನ್ ಮಾಡುವಾಗ ತೋರಿಸ್ತಲ್ವಾ. ಅಂಡ್ ಈ ಬ್ರ್ಯಾಂಡ್ ಬಂದ್ಬಿಟ್ಟು ರೋಸ್ಟರ್. ಇದ್ರದ್ದು ಜೀನ್ಸ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಇವನ್ ಒಂದ್ ಜೀನ್ಸ್ ತಗೊಂಡ. ಅಂಡ್ ಮಿಂತ್ರಾದಲ್ಲಿ ಸ್ಕ್ಯಾನ್ ಮಾಡಿದಾಗ ಇದ್ರ ಪ್ರೈಸ್ ಡಿಸ್ಕೌಂಟ್ ಆಗಿ 1300 ತೋರಿಸ್ತಿತ್ತು. ನಮ್ಗೆ ಇದು 300 rupees ಸಿಕ್ತು. ಅಂಡ್ ಇದು ನನ್ನ ಚಾನೆಲ್ ಅಲ್ಲಿ ಫಸ್ಟ್ ಸ್ಟ್ರೀಟ್ ವ್ಲಾಗ್ ಆಗಿರುತ್ತೆ. ಸೊ ನೋಡೋಣ ಮುಂದೆ ಕೂಡ ನಾನು ಇದೇ ತರ ಚಿಕ್ಕಪೇಟೆದು ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ. ಅಂದ್ರೆ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಸ್ಯಾರಿ ಶಾಪ್ಸ್ ಎಲ್ಲ ಇದೆ. ಯೂಶುವಲ್ ಆಗಿ ನಾನು ತುಂಬಾ ಸತಿ ಹೋಗಿದ್ದೀನಿ ಕೂಡ. ನನ್ಗೆ ಕೆಲವೊಂದು ಶಾಪ್ಸ್ ತುಂಬಾನೇ ಇಷ್ಟ, ಅಲ್ಲಿ ಕಲೆಕ್ಷನ್ಸ್ ಅಷ್ಟು ಸಖತ್ತಾಗಿರುತ್ತೆ. ಅಂಡ್ ಈವನ್ ಬ್ಲೌಸ್ ಸ್ಟಿಚಿಂಗ್ಸ್ ಕೂಡ ಅಷ್ಟೇ, ಕೆಲವೊಂದು ನಾನು ಪರ್ಟಿಕ್ಯುಲರ್ ಆಗಿ ಅಲ್ಲಿ ಹೋಗ್ತಾ ಇರ್ತೇನೆ ರೆಗ್ಯುಲರ್ ಆಗಿ. ಸೊ ಅಲ್ಲಿಗೆಲ್ಲ ನಾನು ಹೋದ್ರೆ ನೆಕ್ಸ್ಟ್ ಟೈಮ್ ವ್ಲಾಗ್ ಮಾಡ್ತೀನಿ. ಹಾಗೇನಿ ಬ್ಯಾಂಗ್ಳೂರಲ್ಲಿ ತುಂಬಾನೇ ಸ್ಟ್ರೀಟ್ ಶಾಪಿಂಗ್ ಏನ್ ಕಮ್ಮಿ ಇಲ್ಲ. ಮಲ್ಲೇಶ್ವರಂ ಇದೆ, ಚಿಕ್ಕಪೇಟೆ ಇದೆ, ಹಾಗೆ ಕಮರ್ಷಿಯಲ್ ಸ್ಟ್ರೀಟ್ ಇದೆ. ಇನ್ನ ತುಂಬಾ ಸ್ಟ್ರೀಟ್ ಶಾಪಿಂಗ್ ಇದೆ. ಸೊ ಆದಷ್ಟು ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಪ್ಕಮಿಂಗ್ ಡೇಸ್ ಅಲ್ಲಿ ಅದ್ರ ಬ್ಲಾಗ್ಸ್ ಬರುತ್ತೆ. ಸೊ ನಿಮ್ಗೆ ಏನಾದ್ರು ಇದೇ ತರ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಮುಂದೆ ಇದೇ ತರ ವ್ಲಾಗ್ಸ್ ನ ಡೈಲಿ ಆಗಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಯು ಲೈಕ್ ಇಟ್. ಪ್ಲೀಸ್ ಸಬ್ಸ್ಕ್ರೈಬ್.